ಮಾನವ ಹಕ್ಕುಗಳ ಗುಂಪು HRANA ಬಿಡುಗಡೆ ಮಾಡಿದ ವರದಿಯಂತೆ ಇರಾನ್ ಪ್ರತಿಭಟನೆಯಲ್ಲಿ ಇದುವರೆಗೆ 500ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. ಇದರಲ್ಲಿ 490 ಮಂದಿ ಸಾಮಾನ್ಯ ನಾಗರಿಕರಾಗಿದ್ದಾರೆ. ಇನ್ನು ಪ್ರತಿಭಟನೆಗೆ ಸಂಬಂಧಿಸಿದಂತೆ ಸುಮಾರು 10,000ಕ್ಕೂ ಹೆಚ್ಚು ಜನರನ್ನ ಭದ್ರತಾ ಪಡೆಗಳು ಬಂಧಿಸಿ ಜೈಲಿಗಟ್ಟಿವೆ. ಇರಾನ್ ಪರಿಸ್ಥಿತಿ ಹದಗೆಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶ್ವೇತಭವನದಲ್ಲಿ ತುರ್ತು ರಹಸ್ಯ ಸಭೆಯನ್ನ ನಡೆಸಿದ್ದಾರೆ. ಇರಾನ್ ಮೇಲೆ ಮಿಲಿಟರಿ ದಾಳಿ ನಡೆಸುವಂತ ಸಾಧ್ಯತೆಗಳ ಬಗ್ಗೆ ಚರ್ಚೆ ನಡೀತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಈ ಘಟನೆಗಳ ಬಗ್ಗೆ ಪ್ರತಿಕ್ರಿಯಿಸಿದ್ದು, ಇರಾನ್ ವೀರರ ತ್ಯಾಗ ವ್ಯರ್ಥ ಆಗುವುದಿಲ್ಲ ಅಂತ ಪ್ರತಿಭಟನಾಕಾರರಿಗೆ ಬೆಂಬಲವನ್ನ ಸೂಚಿಸಿದ್ದಾರೆ. ಇನ್ನು ಇರಾನ್ ದೇಶದಾದ್ಯಂತ ಸರ್ಕಾರದ ವಿರುದ್ಧ ಭಾರಿ ಪ್ರತಿಭಟನೆ. ಇರಾನ್ನಲ್ಲಿ ಪ್ರತಿಭಟನೆಯಿಂದ ಈವರೆಗೆ 538 ಜನರು ಸಾವನ್ನಪ್ಪಿದ್ದಾರೆ. 10,670 ಪ್ರತಿಭಟನಾಕಾರರನ್ನ ಬಂಧಿಸಿದ್ದಾರೆ ಇರಾನ್ ಸರ್ಕಾರ. ಇನ್ನು ಹಿಂಸಾಚಾರದಲ್ಲಿ 2,000ಕ್ಕೂ ಹೆಚ್ಚು ಜನರಿಗೆ ಗಾಯಗಳು ಕೂಡ ಆಗಿದೆ. ಇರಾನ್ ಪ್ರತಿಭಟನೆಯಿಂದ ಈವರೆಗೆ ಸಾವನ್ನಪ್ಪಿರುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಅಂತ ಹೇಳ್ಬೋದು. 538 ಜನ, ಅದಕ್ಕಿಂತ ಹೆಚ್ಚಾಗಿ ಸಾವನ್ನಪ್ಪಿರುವಂತದ್ದು ಹಿಂಸಾಚಾರಕ್ಕೆ. ಇದು ಇರಾನ್ ಮತ್ತೆ ಇಸ್ರೇಲ್ ಮಧ್ಯೆ ನಿಲ್ಲದ ಒಂದು ಗಲಾಟೆ ಅಥವಾ ಸಾವುಗಳ ಸಂಖ್ಯೆಗೆ ಇರಾನ್ ಮತ್ತೆ ಇಸ್ರೇಲ್ ಒಂದು ರೀತಿಯಾಗಿ ಸಾಕ್ಷಿ ಆಗ್ತಿದೆ ಅಂತಾನೆ ಹೇಳ್ಬೋದು. ಪ್ರತಿಭಟನೆ ತೀವ್ರವಾಗ್ತಾ ಇರುವಂತದ್ದು ದಿನದಿಂದ ದಿನಕ್ಕೆ. 10,670 ಪ್ರತಿಭಟನಾಕಾರರನ್ನ ವಶಕ್ಕೆ ಕೂಡ ಇರಾನ್ ಸರ್ಕಾರ ಪಡೆದುಕೊಂಡಿದೆ. ಇನ್ನು ಈ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಇದಕ್ಕೆ ತಮ್ಮಿಂದ ಆದಂತಹ ಏನೇನೆಲ್ಲ ಕಾರ್ಯಗಳನ್ನ ಕೈಗೊಳ್ಳಬಹುದು ಅನ್ನೋ ರೀತಿಯಾಗಿ ಚಿಂತಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಸಾವುಗಳ ಸಂಖ್ಯೆ ನೋಡ್ತಾ ಹೋಗೋದಾದ್ರೆ ಇನ್ನು ಅಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯಲ್ಲಿ ಗಾಯಗೊಂಡವರ ಸಂಖ್ಯೆಗಳು ಕೂಡ ಹೆಚ್ಚಾಗ್ತಾ ಇದೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇವತ್ತು ನಿಲ್ಲುತ್ತೆ, ನಾಳೆ ನಿಲ್ಲುತ್ತೆ ಅನ್ನುವಂತ ವಿಚಾರ ಇಲ್ಲಿ ಯಾವಾಗ ನಿಲ್ಲುತ್ತೆ, ಇದೆಲ್ಲ ಪ್ರತಿಭಟನೆ ಯಾವಾಗ ಇರಾನ್ ಮತ್ತೆ ಇಸ್ರೇಲ್ ಶಾಂತವಾಗ್ತಾರೆ ಅನ್ನೋದನ್ನ ಕಾದು ನೋಡ್ಲೇಬೇಕಾಗುತ್ತೆ. ಅದು ಯಾವಾಗ ಆಗುತ್ತೆ ಅಂತಲೂ ಕೂಡ ಗೊತ್ತಿಲ್ಲ. ಇನ್ನು ಬೇರೆ ಬೇರೆ ದೇಶಗಳು ಕೂಡ ಯಾರಿಗೆ ನಾವು ನಮ್ಮ ಕಡೆಯಿಂದ ಸಪೋರ್ಟ್ ಮಾಡಬೇಕು ಅನ್ನುವಂಥ ಚಿಂತನೆಯಲ್ಲೇ ಇರುವಂಥದ್ದು. ಸೊ ಹಾಗಾಗಿ ಇರಾನ್ ಮತ್ತೆ ಇಸ್ರೇಲ್ ದೇಶಾದ್ಯಂತ ಸರ್ಕಾರದ ವಿರುದ್ಧ ಭಾರಿ ಪ್ರತಿಭಟನೆ ನಡೀತಾ ಇರುವಂಥದ್ದು. ಇನ್ನು ಇರಾನ್ನಲ್ಲಿ ಪ್ರತಿಭಟನೆಯಿಂದ 538 ಜನ ಸಾವನ್ನಪ್ಪಿರುವಂಥದ್ದು. ಸಾವಿಗೆ ಒಂದು ಜೀವಕ್ಕೆ ಬೆಲೆನೇ ಇಲ್ವಾ? ಹಾಗಿದ್ರೆ ಇವರಿಗೆ ಪ್ರತಿಭಟನೆಯಿಂದ ತಮಗೆ ಅಂದ್ರೆ ಜನತೆಗೆ ನಷ್ಟ ಆಗ್ತಿದೆಯೇ ಹೊರತು ಸರ್ಕಾರಕ್ಕೆ ಯಾವುದೇ ರೀತಿಯಾಗಿ ನಷ್ಟಗಳಾಗ್ತಾ ಇಲ್ಲ.